ನೋಡಿ ಫ್ರೆಂಡ್ಸ್, ಈಸಿಯಾಗಿರುವ ಕಾಳು ಸಾರನ್ನು ಮಾಡಲಿಕ್ಕೆ ನಾನಿವಾಗ ಹೇಳ್ತಾ ಇದ್ದೀನಿ. ಕೊತ್ತಂಬರಿ ಕಾಳು 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಅರಿಶಿನ, ಜೀರಿಗೆ ಸ್ವಲ್ಪನೇ ಸ್ವಲ್ಪ, 2 ಚಕ್ಕೆ ಪೀಸು, 2 ಲವಂಗ, 3 ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಸ್ಕಿಪ್ ಮಾಡಿದರೆ ಆಯಿತು. 2 ಈರುಳ್ಳಿನ ತೊಗೊಳ್ಬೇಕು. 1 ಇದಕ್ಕೆ ಒಗ್ಗರಣೆಗೆ ಬೇಕು, 1 ಇದಕ್ಕೆ ಹಾಕ್ಕೊಳ್ಳಿ ಸಣ್ಣ ಮೀಡಿಯಮ್ ಈರುಳ್ಳಿ, ಅರ್ಧ ಹೋಳು ಕಾಯಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರುಬ್ಬಬೇಕು. ಸಾರಿ ಫ್ರೆಂಡ್ಸ್, ನಾನು ಮೆಣಸು ಹೇಳಿಲ್ಲ. 5 ಬ್ಯಾಡಗಿ ಮೆಣಸನ್ನ ತೊಗೊಳ್ಳಿ ಫ್ರೆಂಡ್ಸ್. ಮೆಣಸನ್ನು ಸ್ವಲ್ಪ ಹುರ್ಕೊಳ್ಳಿ. ಈಗ ಸ್ವಲ್ಪ ಈರುಳ್ಳಿ ಹುರ್ಕೊಂಡ್ರೆ ಸಾಕು. ಈ ಥರ ಕಪ್ಪು ಸ್ವಲ್ಪ ಕೆಂಚಾಗಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇವಾಗ ಕಾಯಿ ಚಟ್ಪಟ ಸ್ವಲ್ಪ ಹುರ್ಕೊಂಡು ಸೌಂಡ್ ಬರುತ್ತಲ್ಲ, ಅಷ್ಟರಲ್ಲಿ ನೀವು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್, ಇದಕ್ಕೇ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿದರೆ ನಿಮಗೆ ಟೇಸ್ಟು ತುಂಬ ಒಳ್ಳೆದು ಬರುತ್ತೆ. ಇವ್ರ ಕಡೆ ಎಲ್ಲ ಮಾಡ್ತಾರೆ ಈ ಥರ. ಒಂದು ಸಲ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಅರಿಶಿನ ಈ ಥರ ಕಾಯಿಗೆ ಹಾಕಿ ಸ್ವಲ್ಪ ಹುರ್ಕೊಂಡಿದ್ರೆ ಬೇರೆ ಯಾವುದಕ್ಕಲ್ಲ ಕಾಯಿಗೆ ಹಾಕಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ನೀವು ತುರಿದಾಗಲಿ ನೀವು ಕಟ್ ಮಾಡಿರೋದಾಗಲಿ ಯಾವುದೇ ಥರ ಕಾಯಿ ಆಗಲಿ ಅದು ಸ್ವಲ್ಪ ಈ ಥರ ಹುರ್ಕೊಳ್ಳಿ ನೀವು ಅರಿಶಿನ ಹಾಕಿ, ತುಂಬ ಟೇಸ್ಟ್ ಬರುತ್ತೆ. ಇದು ಚಿಕನ್ ಸಾರಿಗೂ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ನನ್ನದೊಂದು ಟಿಪ್ಸ್ ಫ್ರೆಂಡ್ಸ್, ನೋಡ್ಕೊಳ್ಳಿ. ಇದನ್ನು ಈ ಥರ ಮಾಡಿದರೆ ನಿಮಗೆ ತುಂಬ ಟೇಸ್ಟ್ ಬರುತ್ತೆ ಸಾರು. ಈಗ ಇದೆಲ್ಲ ಹುರಿದಾಗಿದೆ, ಇದನ್ನು ರುಬ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿನ ಹುರಿದಾಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಈಗ ನಾನು ಕಾಳುಗಳನ್ನ ಹಾಕಿದ್ದೀನಿ. ಕಾಳುಗಳನ್ನ ಹಾಕಿ ಇವಾಗ ಸ್ವಲ್ಪ ಹುರ್ಕೊಳ್ಳಿ. ಇವಾಗ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕೋಣ.